ಆಮೇಲೆ ನಮ್ಮ ನಯನಾ ರವಿ ಸರು ಮತ್ತು ನಮ್ಮ ವಿಜಯಣ್ಣ ಇವೆಲ್ಲ ತುಂಬ ಹಡುಗರು ಅವ್ರು ಕಟ್ಟಿರೋ ಪಾರ್ಟಿಲಿ ನಾನು ಅಧ್ಯಕ್ಷ ಆಗಿದ್ದೀನಿ ಆಯಿತಾ. ಇವಾಗ ಈಗೆಲ್ಲ ಯೂತ್ಸು ಮತ್ತು ಮೇಲಾಗಿಲ್ಲಿ ತುಂಬ ಕೆ ಜಿ ಎಫ್ ಅಂದರೆ ಒಂದು ಸ್ವಲ್ಪ ಏನು ಕನ್ವರ್ಷನ್ಸ್ ಜಾಸ್ತಿ. ಅದರಲ್ಲಿ ನಮ್ಮ ದೀನಾ, ನಮ್ಮ ಕಮಲ್ ಮೇಲಾಗಿ ಕಮಲ್ಲು, ಪಾಂಡ್ಯನು, ಗಾಂಧಿ ಮತ್ತು ಇವರೆಲ್ಲ ನಮಗೆ ಒಳ್ಳೆ ಸಂತೋಷು ಇವರೆಲ್ಲ ಒಂದು ಬೆನ್ನೆಲುಬು ಬಿ ಜೆ ಪಿಗೆ ಸರ್. ಅವ್ರು ಏನು ಪ್ರತಿಫಲ ಬಯಸಲ್ಲ, ಪಕ್ಷ ಮತ್ತು ಪಕ್ಷ ಕೊಡೋ ಕಾರ್ಯಗಳು ಅಷ್ಟೇ ಮಾಡ್ತಾರೆ. ಇವತ್ತರೆಗೂ ಇದು ಬೇಕು ಅದು ಬೇಕು ಅಂತ ಕೇಳಿಲ್ಲ. ಈ ಥರ ಒಳ್ಳೆ ಕಾರ್ಯಕರ್ತರು ಕರೆದಾಗ, ಒಳ್ಳೆ ಕಮಿಟ್ಮೆಂಟ್ ಇರೋ ಪದಾಧಿಕಾರಿಗಳು ಕರೆದಾಗ ನಾನು ಎಲ್ಲನಾಗಲಿ ಎಷ್ಟು ದೂರ ಆಗಲಿ ಹೋಗ್ತೀನಿ. ಅದಕ್ಕೆ ಇವತ್ತೊಂದು ಒಳ್ಳೆ ಜಾತ್ರೆ ಮಹೋತ್ಸವದಲ್ಲಿ ಒಂದು ಆರ್ಕೆಸ್ಟ್ರಾ ರಸಮಂಜರಿ ಕಾರ್ಯಕ್ರಮ ಮಾಡ್ತಾಯಿದ್ರು. ನಾನು, ನಮ್ಮ ಮಹೇಶು ಮತ್ತು ಕಿರಣ್ ಕುಮಾರ್ ಎಲ್ಲ ಬಂದರೆ ನನಗೆ ಹೃದಯ ತುಂಬ ಬರೋದು ಇಂಥ ಕಾರ್ಯಕ್ರಮಗಳು ಬೇಕಾದ್ರೆ ಖುಷಿಯಾಗಿ ಬಂದೆ. ಆ ಕಾರಣಕ್ಕೆ ನಮ್ಮ ಕಾರ್ಯಕರ್ತರು ಮಾತಾಡ್ತಾ ಕಾರ್ಯಕ್ರಮದಲ್ಲಿ ಇವಾಗ ತಾಯಿಯ ಆಶೀರ್ವಾದನ ಪಡ್ಕೊಂಡ್ರೆ ಒಳ್ಳೆ ಚೆನ್ನಾಗಿ ಇಲ್ಲಿ ಲೋಕಲಲ್ಲಿ ಪಕ್ಷ ಕಾರ್ಯಕ್ರಮಗಳು ನಾನು ಕೇಳಿದೆ. ನಮ್ಮ ದಿನ ಬಗ್ಗೆ ಅವರು ಜನರಲ್ ಸೆಕ್ರೆಟರಿ ಆಗಿದ್ದಾರೆ ದೇವಸ್ಥಾನಕ್ಕೆ, ಆದರೆ ಕೂಡ ಅವರು ಅಧ್ಯಕ್ಷರ ರೀತಿಯಲ್ಲಿ ನಿಂತ್ಕೊಂಡು ಎಲ್ಲ ಕಾರ್ಯಕ್ರಮಗಳು ಮಾಡ್ತಾರೆ, ನಮ್ಮ ಎಲ್ಲ ಟೀಮು ಮಾಡ್ತಾರೆ ಅಂತ ನನಗೆ ಖುಷಿ ಆಯಿತು. ಇಷ್ಟು ಒಗ್ಗಟ್ಟಿದೆಯಲ್ಲಪ್ಪ ಕೆ ಜಿ ಎಫ್ ಎಲ್ಲ ಅಂದ್ಬಿಟ್ಟು. ನಮಗೆ ಮುಂದಿನ ದಿವಸಗಳಲ್ಲಿ ಒಳ್ಳೆ ಫಲಿತಾಂಶ ಬರ್ತದೆ. ಲಾಸ್ಟ್ ಟೈಮ್ ನಮ್ಮ ದಿನ ಸೋತಿದ್ದಾರೆ ಕಡಿಮೆ ಅಂತರದ ಮತಗಳಿಂದ. ಈ ಸತಿ ಖಂಡಿತವಾಗಿ ಅವನ್ನ ನಾವು ಗೆಲ್ಲಿಸ್ಕೊತೀವಿ. ಸರಿ, ಅದೇನಾಗಿತ್ತು ಅಂತಿಲ್ಲ. ನಾನು ಸಾಕಷ್ಟು ವರ್ಷಗಳಲ್ಲಿ ಬಿ ಜೆ ಪಿಯಲ್ಲಿ ಕೆಲಸ ಮಾಡಿ ಹಲವಾರು ರೀತಿಯ ಜವಾಬ್ದಾರಿಗಳನ್ನ ನಿರ್ವಹಿಸಿ ಈಗ ನನಗೆ ಜಿಲ್ಲಾಧ್ಯಕ್ಷರು ಕೊಟ್ಟು ಈಗಾಗಲೇ 6 ತಿಂಗಳಾಯಿತು. ಪಕ್ಷ ರೂಟ್ ಲೆವೆಲ್ ಏನು ಮಾಡಬೇಕು ಅನ್ನೋದು ಪಾರ್ಟಿಯಿಂದ ಇನ್ಸ್ಟ್ರಕ್ಷನ್ ಬರ್ತದೆ. ಸ್ಥಳೀಯವಾಗಿ ನನಗೆ ಎಲ್ಲ ತಾಲೂಕು ಪರಿಚಯ ಇರೋದಕ್ಕೆ ನಾನು ಏನು ಮಾಡಬೇಕು ಅನ್ನೋದು ನಮ್ಮದೇ ಒಂದು ನೀಲಿ ನಕ್ಷೆ ಇರ್ತದೆ. ನಮ್ಮ ಜಿಲ್ಲಾ ಟೀಮು, ಕೋರ್ ಕಮಿಟಿ ಮತ್ತು ಡಿಪ್ಯೂಟೆಡ್ MLAಗಳು, ಮಾಜಿ MP ಮತ್ತು ಮಾಜಿ ಶಾಸಕರು, ಸಚಿವರು, ಉದಾಹರಣೆಗೆ ನಮ್ಮ BP ಮುನಿಯಪ್ಪ ಅವರಾಗ್ಬೋದು, ಮತ್ತು ನಮ್ಮ ಸಂಪಂಗಿ ಅವರಾಗ್ಬೋದು, ಮತ್ತು ಮುರ್ತುಲ್ ಪ್ರಕಾಶ್ ಆಗ್ಬೋದು, ಮಂಜಾತ್ ಗೌಡ್ರು ಆಗ್ಬೋದು, ಕುರುಗಲ್ ಪಟ್ಟಣ ಪಂಚಾಯತಿ ಹೈಯೆಸ್ಟಲ್ಲಿ ಹೊಡೆದ್ರಿ ನಾವು 11 ಸೀಟ್ ಇದ್ವಿ 17ಕ್ಕೆ. ಏನು ಇವತ್ತು ಬೈತಿ ಸುರೇಶು ಮತ್ತು ಪತ್ತೂರು ಮಂಜಾತು ಮತ್ತು ಕೃಷ್ಣಬೈರೇಗೌಡ ಬಂದು 17 ಗೆಲ್ತಿರೋದು. ರೂಲಿಂಗ್ ಪಾರ್ಟಿ ಮೇಲೆ ಗೆಲ್ಲೋದು ಅಷ್ಟು ಇದೆಯಲ್ಲ. ನಮ್ಮ ಇವತ್ತು ಕಾಂಗ್ರೆಸ್ ವಿರೋಧಿಯಲ್ಲಿ ಇಡೀ ದೇಶದಲ್ಲಿತ್ತು, ಅದೇ ರೀತಿ ಕರ್ನಾಟಕದಲ್ಲಿದೆ. ಅವ್ರ ದುರಾಡಳಿತ, ಅಭಿವೃದ್ಧಿಹೀನ ಕೆಲಸಗಳು, ಯಾವುದೇ ರೀತಿ ಈ ಸಬ್ಜೆಕ್ಟ್ ಅವರು ಅಭಿವೃದ್ಧಿ ಬಗ್ಗೆ ಮಾತಾಡೋದೇ ಬೇರೆ ಮಾಡ್ತಿದ್ರು. ಅದನ್ನು ನಾವು ಎನ್ಕರೇಜ್ ಮಾಡ್ಕೊಂಡು ಪಕ್ಷ ಕಟ್ತಾಯಿದ್ವಿ. ಯುವಕರು ಮತ್ತು ಎಲ್ಲ ನೋಡ್ತಾ ಇದ್ದಾರೆ ಬಿ ಜೆ ಪಿ. ಅದರ ಒಂದು ಪ್ರತಿಫಲನೆ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ PAPMC ಗೆದ್ವಿ. ನಿನ್ನೆ ಒಂದು 40 ವರ್ಷಗಳಿಂದ ಗೆದ್ದೇ ಇರಲಿಲ್ಲ ಒಂದು ಡೈರಿ ಸೊಸೈಟಿದು ನಾನು ನಿನ್ನೆ ಗೆದ್ವಿ ನಾವು. ಅದೇ ರೀತಿ ಎಲ್ಲ ಕ್ಷೇತ್ರದಲ್ಲಿ ಬಿ ಜೆ ಪಿನ ನನ್ನ ಕೈಲ ಆದಷ್ಟು ಮಾತ್ರ ಬಲವರ್ಧನೆ ಮಾಡ್ತಾಯಿದ್ದೀನಿ. ಖಂಡಿತವಾಗಿ 6 ಕ್ಷೇತ್ರದಲ್ಲಿ ನಾವು 6 ಗೆಲ್ಲಬೇಕನ್ನೋದು 2028ನೇ ಗುರಿ ಇದೆ. ಖಂಡಿತವಾಗಿ ಗೆಲ್ತೀವಿ. ಯಾಕಂದರೆ ಇವತ್ತು ಕಾಂಗ್ರೆಸ್ ವಿರೋಧಿ ಅಲೆ ಹೆಚ್ಚಾಗಿರ್ತಾರೆ, ಹಿಂದೂ ವಿರೋಧಿ ಅಲೆ ಇದೆ, ಮತ್ತು ಅಭಿವೃದ್ಧಿ ಕೆಲಸಗಳೇ ಮಾಡ್ತಾಯಿಲ್ಲ. ಅಭಿವೃದ್ಧಿಗೆ ಒಂದು ಪೈಸಾ ಬಿಡುಗಡೆ ಮಾಡ್ತಾಯಿಲ್ಲ. ಅವರು ಇವತ್ತು ಏನು ಈ ಪಂಚ ಗ್ಯಾರಂಟಿಗಳಲ್ಲಿ ಮುಳುಗೋಗಿದ್ದಾರೆ, ಅದು ಕರೆಕ್ಟಾಗಿ ಮಾಡ್ತಾಯಿಲ್ಲ. ಸೊ ಹಾಗಾಗಿ ನನಗೆ ಗೊತ್ತಿದ್ದು ಮಾತ್ರ ನಾನು ಏನು ಹೇಳಿದ್ರು ಅದು ನಡ್ಕೊಂಡಿರ್ತೀನಿ. ಇವತ್ತು ಎಲ್ಲ ಚುನಾವಣೆಗಳಲ್ಲಿ ನಾನು ಹೇಳಿದ್ರು ನನಗೆಲ್ಲ ಸಪೋರ್ಟ್ ಮಾಜಿ ಸಚಿವರು, ಮಾಜಿ ಶಾಸಕರು ಮತ್ತು ಎಲ್ಲರೂ ಸಪೋರ್ಟ್ ಕೊಡ್ತಿದ್ದಾರೆ. ಇದರ ಯುವ ಪಡೆ ಬಿ ಜೆ ಪಿಯಿಂದ. ಆದರೆ ಖಂಡಿತವಾಗಿ ನಾವು ಒಳ್ಳೆ ರಿಸಲ್ಟು 2028ಕ್ಕೆ ತರ್ತೀವಿ. ಸರಿ, ಅಲ್ಲಿ 5 ಜನ ಇದ್ದರೆ 5 ಜನದಲ್ಲೇ ಹೊಡಕಿರ್ತದೆ ರಾಜಕೀಯ ಕ್ಷೇತ್ರ. ಸರಿ, ಇದು ಚಾನ್ಸೇ ಇಲ್ಲ. ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಏನು ಫೈಟ್ ಅನ್ನೋದು ಇರ್ತದೆ, ತಾಮುಂದು ಇರ್ತದೆ. ಖಂಡಿತವಾಗಿ KGF ಕ್ಷೇತ್ರ ಗೆದ್ದಿರೋ ಕ್ಷೇತ್ರ 2 ಸತಿ, ಮತ್ತು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಎಷ್ಟು ಮತ ಬರುವಂಥ ಕ್ಷೇತ್ರ ಇದು. ಆ ಕಾರಣಕ್ಕೆ ಬೇಸ್ ಚೆನ್ನಾಗಿರೋದು, ಏನೋ ಬೇಸ್ ಇದೆ. ಎಲೆಕ್ಟೆಡ್ ಪರ್ಸನ್ ಆದರೆ ಮಾತ್ರ ನಾವು ಒಬ್ಬರು ಕಷ್ಟ ಆಲಿಸ್ತೀವಿ ಅನ್ನೋದು ತಪ್ಪಾಗ್ತದೆ ನಿಮ್ಮ ಒಂದು ದೃಷ್ಟಿಯಿಂದ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ನನ್ನ ಜಿಲ್ಲಾಧ್ಯಕ್ಷನಾಗಿ ನಮ್ಮ ಕಾರ್ಯಕರ್ತರು ಗೊತ್ತು ನಾವು ಹೆಂಗೆ ಯಾವ ರೀತಿ ಅವರಿಗೆ ಸ್ಪಂದಿಸ್ತೀನಿ ಅಥವಾ ಯಾವ ರೀತಿ ಅಂತ. ನಮ್ಮ ಕಾರ್ಯಕರ್ತರ ನಾಯಕರು ಮಾಡೋ ಪಕ್ಷ ಏಕೈಕ ಪಕ್ಷ ಪ್ರಪಂಚದಲ್ಲಿ ದೇಶದಲ್ಲಿದೆ, ಅದು BJP ಮಾತ್ರ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಬೂತ್ ಅಧ್ಯಕ್ಷ ಅಂದರೆ ಜಿಲ್ಲಾಧ್ಯಕ್ಷ ಆಗಿದ್ದೀನಿ. ಖಂಡಿತವಾಗಿ ಕಾರ್ಯಕರ್ತರ ಜೊತೆ ನಾನು ಇರ್ತೀನಿ. ಆ ಥರ ಲೀಡ್ರು ಮೇಲೆಯಿಂದ ಉದ್ರಲ್ಲ, ನಮ್ಮಲ್ಲೇ ಬೆಳಿಬೇಕಾಗಿದೆ. ಆ ಥರ ಲೀಡ್ರ್ಗಳು ಇಲ್ಲಿರೋರೇ ಒಬ್ರು ಆಗ್ತಾರೆ ನಾಳೆ ದಿವಸ. ಖಂಡಿತವಾಗಿ ಇವರೆಲ್ಲ ಇವತ್ತು ಸ್ಥಳೀಯವಾಗಿ ಇವತ್ತು ದಿನ ಒಬ್ಬ ವಾರ್ಡ್ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇವತ್ತು ನನಗೊಂದು 10-20 ಜನ ದೀನೋದ್ದೇಶ ಹೇಳಿದ್ರು ಸರ್, ಎಲ್ಲ ಮುಂದೆ ತಗೊಂಡು ಹೇಳಿದ್ರು. ಒಬ್ಬ ಪೋಸ್ತಲ್ಲಿ ಹೇಳಿದ್ರು, ಎಲ್ಲ ಮುಂದೆ ನಿಂತ್ಕೊಂಡು ಮಾಡ್ತಾರೆ. ಇವೊಬ್ಬ ನಾಯಕ, ದೀನನೊಬ್ಬ ನಾಯಕ, ಪಾಂಡ್ಯನೊಬ್ಬ ನಾಯಕ, ನಮಗೆ ಲೀಡ್ರು. ಅವನು ನನಗೆ ಅವ್ರ ಸ್ಥಳೀಯ ಸಮಸ್ಯೆಗಳಿಗೆ 100 ಮಾಡ್ತಾರೆ. 7 ಸತಿ ಗೆದ್ದಿರೋಂಥ ನಮ್ಮ ವಿಜಯನವರಿದ್ದಾರೆ. ನಯನರವಿ ನಮ್ಮ ಬ್ಯಾಕ್ ಬೋನ್ ಪಾರ್ಟಿಗೆ. ಈ ಥರ ಇದ್ದಾರೆ. ಖಂಡಿತವಾಗಿ ನೀವು ಹೇಳ್ತಿರೋದು ಅರ್ಥ ಇದೆ. ಆ ಕೂಗು ಹಾಕುವಂಥ ಕೆಲವೇ ದಿವಸಗಳ ನಾಯಕರನ್ನ ನೀವು ನೋಡ್ತೀವಿ ಅಲ್ವಾ. ಗೊಂದಲ ಯಾವಾಗ ಸ್ಟಾರ್ಟ್ ಆಗ್ತದೆ, ಸ್ಟ್ರಾಂಗ್ ಗೆದ್ದಿರ್ತದೆ ಆಗ್ತದೆ. ಅದು ನಾವು ಮೇಲೆ ವರಿಷ್ಠರಿಗೆ ಗಮನಕ್ಕೆ ತಂದಿದ್ದೀವಿ. ಅದನ್ನು ನೀವು ಇನ್ನೊಂದು 6 ತಿಂಗಳಲ್ಲಿ ಅದನ್ನು ಮಾಡ್ತೀವಿ. ನಿಮ್ಮ ಮುಂದೆ ನಾನು ಇದೇ ನಿಮ್ಮ ಪ್ರೆಸ್ ಕಾನ್ಫರೆನ್ಸಲ್ಲಿ ಬಂದು ಹೇಳ್ತೀನಿ.
ಈ 6 ತಿಂಗಳಲ್ಲಿ ಸಣ್ಣ ಪುಟ್ಟ ಗೊಂದಲ ಇದೆ, ನಾವು ನಿವಾರಣೆ ಮಾಡ್ತೀವಿ. ಖಂಡಿತವಾಗಿ ಏನು ವರಿಷ್ಠರು ಬಿಟ್ಟಿದ್ದು, ನಾನಲ್ಲ ಟಿಕೆಟ್ ಕೊಡೋದು, ಅದು ವರಿಷ್ಠರು, ನಮ್ಮ ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ನಾಯಕರು ನೋಡ್ತಾ ಇರ್ತಾರೆ. ಇಲ್ಲೇ ಸ್ಥಳೀಯವಾಗಿ ಅಭಿಪ್ರಾಯನ ಸಂಗ್ರಹ ಮಾಡ್ತಾರೆ. ಒಬ್ಬ ಇಲ್ಲಿ ಒಬ್ಬ ಬೂತ್ ಲೀಡರ್ ಆಗಿರ್ಬೋದು ಆದರೆ ಈ ಬೂತ್ಗಳಲ್ಲಿ ಒಬ್ಬ ಅಧ್ಯಕ್ಷ ಇರ್ತಾನೆ, ಬೂತ್ ಅಧ್ಯಕ್ಷ, ಅವನ ಮಾತನ್ನು ಪಕ್ಷ ಗಮನಕ್ಕೆ ತಗೊಳ್ತಾರೆ. ಆ ರೀತಿ ಇರೋಂಥ ಪಕ್ಷ ನಮ್ಮದು. ಆ ಕಾರಣಕ್ಕೆ ಯಾವುದೇ ರೀತಿ ಜನಗಳಲ್ಲಿ ಪಾರ್ಟಿಗೆ ನೋಡ್ತಾರೆ, ಜನರು ಇರ್ತಾರೆ, ಕಾರ್ಯಕರ್ತರಲ್ಲಿ ಗೊಂದಲ ಇರೋಲ್ಲ. ನಮಗೇನು ಸಿಂಬಲ್ ಸರ್, ಏನು ಆಡಳಿತ ಕಮಲ ಸಿಂಬಲ್ ಅಷ್ಟೇ. ನೋಡಿ ಕೇಳಿ ನೋಡಿ, ಯಾರು ಪಾರ್ಟಿಗಾಗಿ ಚಿಹ್ನೆ ಆಗಲಿ ತೊಂದರೆ ಮಾಡಲ್ಲ, ದ್ರೋಹನ ಮಾಡಲ್ಲ. ಆ ಥರ ದೇಶ ಧರ್ಮ ಪಕ್ಷ ಅಂತ ಬೆಳೆಯೋದು ಬಿ ಜೆ ಪಿಯಲ್ಲಿ ಮಾತ್ರನೇ. ನಮಗೆ ಒಂದು ಸಿಂಬಲ್ ಸಿಕ್ಕಿದ್ರೆ ಸಾಕು. ವ್ಯಕ್ತಿ ಮುಖ ನೋಡೋದಿಲ್ಲ, 99% ವ್ಯಕ್ತಿ ಮುಖ ನೋಡಿರೋಂಥ ಪಕ್ಷ ಬಿ ಜೆ ಪಿ. ಆ ಕಾರಣಕ್ಕೆ ನಮ್ಗೆ ಗೊಂದಲ ಆಗಲ್ಲ. ಗೊಂದಲ ಏನಿದ್ರೆ 6 ತಿಂಗಳಲ್ಲಿ ತೀರಿಸ್ತೀರಿ. ನೀವು KGF ಆಗ್ಬೋದು, ಬಂಗಾರಪೇಟೆ ಆಗ್ಬೋದು, ಒಳ್ಳೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಪಕ್ಷದ ಟಿಕೆಟ್ ಕೊಡಿದ್ರೆ ಅದು ನಾನೇ ಸಾಕ್ಷಿ, ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ನೀವು ಕೇಳ್ತಿರೋ ಒಂದು ಉತ್ತಮವಾದ ಪ್ರಶ್ನೆ. ಕೋಲಾರದಲ್ಲಿ ಇವತ್ತು ಅಭಿವೃದ್ಧಿ ಏನು ಕುಂಠಿತ ಆಗಿದೆ, ರಸ್ತೆ ಹಳ್ಳಗಳು ಬಿದ್ದಿದೆ, ಅದನ್ನು ತುಂಬಕ್ಕೆ ದುಡ್ಡಿಲ್ಲ ಇವ್ರ ಹತ್ರ. ಇಲ್ಲೇ ಅಲ್ಲ, ದೇಶದಲ್ಲಿ ಇವತ್ತು ಎಷ್ಟೊಂದು ನಿಮ್ಗೆ ಗೊತ್ತು. ಮೊನ್ನೆ ಒಂದು ಒಳ್ಳೆ ಯಾವುದೋ ಮೆಟ್ರೋ ಯಾವುದು ಟಾಟಾ ಪವರ ಯಾವುದೋ ಒಂದು ಆಂಧ್ರ ಶಿಫ್ಟ್ ಆಯಿತು. ಫರ್ ಮಂತ್ 10,000 ಕೋಟಿ ಟರ್ನ್ ಓವರ್. ಅದು ಗೂಗಲ್ದು ಕಂಪ್ನಿ ಹೋಯ್ತು, ಅದು ಆಂಧ್ರಾಗೆ ಹೋಯ್ತು. ಇಲ್ಲಿ ಇವ್ರಿಗೆ ಅಭಿವೃದ್ಧಿ ಕುಂಠಿತ ಆಗಿರೋದು ಗೊತ್ತಾಗಿ ರಾಜ್ಯ ಸರ್ಕಾರಕ್ಕೆ ಇಲ್ಲ ಸಲ್ಲದ ಆರೋಪಗಳನ್ನ ಇವತ್ತು ಇನ್ನೊಂದ್ರ ಮೇಲೆ ಇದರ ಮೇಲೆ ಮಾಡ್ತಾ ಇದೆ. ಸೊ ಹಂಗಾಗಿ ಇವತ್ತು ಅದಕ್ಕೆ ಅವಶ್ಯಕತೆ ಇಲ್ಲ. ಇವರು ಅಭಿವೃದ್ಧಿ ಮಾಡ್ತೀನಿ ಅಂದ್ಬಿಟ್ಟು ಬಂದವರು ಇವತ್ತು ಅಭಿವೃದ್ಧಿ ಬಿಟ್ಟು ಇನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಖಂಡಿತವಾಗಿ ಕೋಲಾರ ಜನ ನೋಡ್ತಾ ಇದ್ದಾರೆ, BJP ಕರ್ನಾಟಕಕ್ಕೆ ಬೇಕು. ಸೆಂಟ್ರಲಲ್ಲಿ ಮೋದಿಯವರು ಅಭಿವೃದ್ಧಿ ಮಾಡ್ತಿದ್ದಾರೆ, ಕರ್ನಾಟಕದಲ್ಲಿ ಆ ರೀತಿ ಅಭಿವೃದ್ಧಿ ಆಗಬೇಕು. ಅದು ಯಡಿಯೂರಪ್ಪನವರು ಇದ್ದಾಗ, ಕುಮಾರಸ್ವಾಮಿ ಅವರು ಇದ್ದಾಗ, ಮತ್ತು ನಮ್ಮ ಬಸವರಾಜ ಬೊಮ್ಮಾಯಿ ಇದ್ದಾಗ, ಜಗದೀಶ್ ಶೆಟ್ಟರ್ ಅವರು ನೋಡಿದ್ರು. ಇವಾಗ ಈ ಕಡೆ 2.5 ವರ್ಷದಿಂದ ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಇದು ಕರಪ್ಷನ್ ಎಲ್ಲ ಏನು SC PTSP ಇದು ಮತ್ತು SC ದುಡ್ಡು ದುರ್ಬಳಕೆ ಮಾಡಿರೋದು ಇದ್ದ 35,000 ಕೋಟಿ SC ಜನಗಳಿಂದ ಅಭಿವೃದ್ಧಿ ಕೆಲಸದಿಂದ ದುಡ್ಡು ಹೊಡೆದಿದ್ದಾರೆ. ಮತ್ತು ವಾಲ್ಮೀಕಿ ಹಗರಣ ಮಾಡಿದ್ರು. ಇವತ್ತು ನಿನ್ನೆ ಕಾದರ್ ಸ್ಪೀಕರ್ ಅವರು ಹಲವಾರು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ ನಿನ್ನೆ ಇವತ್ತು. ಮತ್ತು ನಿಮ್ಮ ಯಾರೋ ಸಂತೋಷ್ ಲಾಡ್ ಅವರು ನೋಡಿದ್ರೆ ಮೊನ್ನೆ ನಮ್ಮ ರವಿ ಅವರು ತುಂಬ ಚೆನ್ನಾಗಿ ಕೊಡ್ತಾಯಿದ್ರು. ಒಂದು 25 ರೂಪಾಯಿ ಇದನ್ನು 250 ರೂಪಾಯಿ ಮಾಡಿ ಅದನ್ನು ಟೆಂಡರಲ್ಲಿ ತೊಗೊಂಡಿದೆ. ಅದಕ್ಕೆ ಅವ್ರ ಉತ್ತರ ಇಲ್ಲ. ಆ ಕಾರಣಕ್ಕೆ ಇವತ್ತು ದೋಚ ಅಂತ ಕೆಲಸ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಇದಕ್ಕೆ ಇವತ್ತು ಜನ ಪರಿಹಾರವಾಗಿ ನಮ್ಮ BJP ಇದ್ರ ಮಾತ್ರನೇ ಪಕ್ಷ ಕಟ್ಟಕ್ಕಾಗೋದು, ದೇಶ ಮತ್ತು ಕರ್ನಾಟಕ ಇಂಪ್ರೂವ್ ಆಗೋದಂದ್ಬಿಟ್ಟು ಎಲ್ಲರೂ ಕಾಯ್ತಾ ಇದ್ದಾರೆ ಎಲೆಕ್ಷನ್ ಬರಲಿ ಅಂತ. ಯಾಕಂದರೆ ಕಮಲ ಗುರುತು ಓಟಾಗಿ 224 ಕ್ಷೇತ್ರಗಳಲ್ಲಿ 135ಕ್ಕಿಂತ ಹೆಚ್ಚು ನಾವು ಗೆದ್ದು ಹೈಯೆಸ್ಟ್ ಮೆಜಾರಿಟಿನ ನಾವು ಲೀಡ್ ಮಾಡ್ತೀವಿ. ಯಾರೇ ಸಹಜವಾಗಿ ಗೆದ್ದರೆ ಅವ್ರು ಹೇಳೋ ಮಾತು ಅದನ್ನೇ, ಮುಂದೇನು ನಾನೇ ಗೆಲ್ತೀನಿ ಅಂತ ಹೇಳಿದ್ರು. ಸೊ ಅದನ್ನು ನಾವು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ವಿ. ಪರಿಸ್ಥಿತಿಗಳು 3 ಎಲೆಕ್ಷನ್ಗಳಿಗೂ ಡಿಫ್ರೆಂಟ್ ಆಗೋಯ್ತು. ಬಂಗಾರಪೇಟೆಯಲ್ಲಿ ನಾವು ಸೋತಿದ್ದು ನಮ್ಮಲ್ಲಿ ಹುಡುಕಿದ್ರದ್ದು ಇತ್ತು, ನಮ್ಮಲ್ಲಿ ಡಿವೈಡ್ ಆಯಿತು. ಚುನಾವಣೆ ಬಂದಾಗ ಎನ್ವರು ನಿಂತಾಗ ಒಂದ್ಸರಿ ಓಡ್ಕಾಯಿತು, ನಮ್ಮ ತಂದೆಯವ್ರು ನಿಂತಾಗ ಒಂದ್ಸರಿ ಓಡ್ಕಾಯಿತು, ಹಂಗಾಗಿ ಸೋತ್ವಿ. ಇನ್ನೂ ಒಂದು ಮೇಯ್ನ್ ಪ್ರಾಬ್ಲಮ್ ಏನಾಯ್ತಂದರೆ, ನಮ್ಮ ಓಟು ಏನಿತ್ತು, ಭಾರತೀಯ ಜನತಾ ಪಾರ್ಟಿ ಓಟ್ ಏನಿತ್ತು, ಅದು JDS ಮತ್ತು BJP ಜೊತೆ ಎರಡೂ ಪಕ್ಷ ಆದಾಗ ಡಿವೈಡ್ ಆಗಿ ಕಾಂಗ್ರೆಸ್ ಅಲ್ಲಿ ಗೆಲ್ತು. 3 ಬಾರಿ ಗೆದ್ದಿದೆ, 3 ಸರಿ ಇದೇ ಪರಿಸ್ಥಿತಿಯಲ್ಲಿ ಗೆದ್ದಿರೋದು. ಈಗಿರೋ ಒಂದು ಪರಿಸ್ಥಿತಿನಲ್ಲಿ ನಾನು ಹೇಳೋದು, ಮೊನ್ನೆ TFMS ಒಂದೇ ಅಲ್ಲ, ಮೊದಲಿಂದ ಅಷ್ಟೇ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಟ್ರಾಂಗ್ ಆಗೇ ಇದೆ. ನಾವು ಶಾಸಕರು ಗೆಲ್ಲದೆ ಹೋದ್ರೂ ಸಹ ಕಾರ್ಯಕರ್ತರನ್ನ ಗೆಲ್ಸ್ಕೊಳ್ಳುವಂಥ ಶಕ್ತಿ ನಮ್ಮ ಮುಖಂಡರಿಗೂ ಇದೆ, ನಮ್ಮ ಕಾರ್ಯಕರ್ತರಿಗೂ ಇದೆ. ಈ ಸರಿ ಬರುವಂಥ ಚುನಾವಣೆಯಲ್ಲಿ ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಅಲ್ಲಿ ಗೆಲ್ತೀವಿ. ಈಗ ನೀವು ಅಲ್ಲಿ ನೋಡಿದಾಗ ನೀವು ಹಿರಿಯ ಪತ್ರಕರ್ತರಿದ್ದೀರ. ನಮ್ಮ ತಂದೆಯವರು MLA ಆಗಿದ್ದು KGF ಮತ್ತು ಬಂಗಾರಪೇಟೆ ರೂರಲ್ ಪಾರ್ಟ್ ಒಂದೇ ಆಗಿದ್ದಾಗ, ಬಂಗಾರಪೇಟೆ ತಾಲೂಕು ಒಂದೇ ಇತ್ತು. ಆಗ ಕ್ಯಾಸಮಲ್ಲಿ ಆರ್ಪೇಟು ಮತ್ತು ನಮ್ಮ ಬೇತ್ಮಂಗ್ಲ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿತ್ತು. ನಮಗೆ 2008ರಲ್ಲಿ ಡಿಲಿಮಿಟೇಷನ್ ಆದಾಗ ಏನಾಯಿತು, ನಮಗೆ ಉತ್ತೂರು ಮತ್ತು ಕಸ್ಬಾ ಬಂಗಾರಪೇಟೆ ಸೇರಿಸಿದಾಗ ನಮಗೆ ಕ್ಯಾಸಮಲ್ಲಿ ಬೇತ್ಮಂಗ್ಲ ಮತ್ತು ಆರ್ಪೇಟು ಏನು ಸ್ಟ್ರಾಂಗ್ BJP ಬೇಸಿತ್ತು, ಇದು ನಮ್ಮಿಂದ ಕೈ ಬಿಟ್ಟೋಯ್ತು. ಆವಾಗ ಇಲ್ಲಿ KGFಲ್ಲಿ 2 ಬಾರಿ BJP ಗೆದ್ದರು. ನಾವು 3,500ರಲ್ಲಿ ಸೋತ್ವಿ. ನಂತರ ನಮಗೆ ಸೀಟ್ ಕೊಡಲಿಲ್ಲ, ಅದೆಲ್ಲ ಆಯಿತು. ನಾವಂತೂ ಸಕ್ರಿಯವಾಗಿ 25 ವರ್ಷದಿಂದ 2004ರಿಂದ ಇವಾಗ ತನಕ ಪಕ್ಷದ ಜೊತೆಲಿದ್ದೀವಿ, ಸಕ್ರಿಯವಾಗಿ ಸಂಘಟನೆ ಮಾಡ್ತಾಯಿದ್ದೀವಿ, ಪಕ್ಷ ಕಟ್ತಾಯಿದ್ದೀವಿ. ನಮಗೆ ಭರವಸೆ ಇದೆ, ನಮ್ಮ ಮುಖಂಡರು ನಮ್ಮ ಪಕ್ಷ ನಮ್ಮ ಕೈ ಬಿಡಲ್ಲ ಅಂತ ಹೇಳ್ಬಿಟ್ಟು. ಇದು ನಿರ್ಧಾರ ನನ್ನ ಕೈಯಲ್ಲಾಗಲಿ ನಮ್ಮ ಅಧ್ಯಕ್ಷರ ಕೈಯಲ್ಲಿ ಇಲ್ಲ. ಅದನ್ನೇನೇ ನಿರ್ಧಾರ ತೊಗೊಬೇಕಂದ್ರೂ ನಮ್ಮ ಪಕ್ಷದ ಹೈಕಮಾಂಡು ತೊಗೊಬೇಕು.
ಪಕ್ಷದ ಹೈಕಮಾಂಡ್ಗೆ ಗೊತ್ತು ಯಾವ ಟೈಮಲ್ಲಿ ಏನು ನಿರ್ಧಾರ ತಗೋಬೇಕು ಅಂತ ತಗೋತಾರೆ. ಒಳ್ಳೆ ನಿರ್ಧಾರ ಆಗುತ್ತೆ. ಖಂಡಿತವಾಗ್ಲೂ ಈ ಸರಿ ಬಂಗಾರಪೇಟೆನಲ್ಲಿ BJP ಗೆಲ್ತೀವಿ. ವಿಧಾನಸಭಾ ಕ್ಷೇತ್ರ, KGF ವಿಧಾನಸಭಾ ಕ್ಷೇತ್ರ, ಮಾಲೂರು ವಿಧಾನಸಭಾ ಕ್ಷೇತ್ರ ಮತ್ತು ಕೋಲಾರ ವಿಧಾನಸಭಾ ಕ್ಷೇತ್ರ 4 ಕಡೆ ಅವರು MLAಗಳಿದ್ದಾರೆ. ಕಾಂಗ್ರೆಸ್ MLA. ಮುಳಬಾಗಿಲಲ್ಲಿ JDS MLA ಇದ್ದಾರೆ. ಸಮೃದ್ಧಿ ಮಂಜು ಅವರು ಪ್ರತಿ ಸರಿ ಮಾತಾಡೋದು ಒಂದೇ, ನಾವು ಮೊದಲನೇ ಬಾರಿ MLA ಆಗಿದ್ದೀವಿ, ಯಾಕಪ್ಪ MLA ಆಗಿ ಅಂತ ಅನ್ನಿಸ್ಬಿಟ್ಟಿದೆ, ನಮ್ಗೆ ಅನುದಾನ ಕೊಡ್ತಾ ಇಲ್ಲ, ಬರುವಂಥ ದುಡ್ಡೆಲ್ಲನೂ ಗ್ಯಾರಂಟಿಗಳಿಗೆ ಬಳಕೆ ಆಗ್ತಿದ್ದಾರೆ. ಯಾವುದೇ ಒಂದು ಕ್ಷೇತ್ರದ ಶಾಸಕ ಹೋಗಿ ಅನುದಾನ ಕೇಳೋಕ್ಕೋದ್ರೆ ಈ ವರ್ಷ ಆಗಲ್ಲ, ನೆಕ್ಸ್ಟ್ ವರ್ಷ ಅಂತ ಹೇಳ್ತಿದ್ದಾರೆ. ತಾವೆಲ್ಲ ನೋಡ್ತಾನೆ ಇದ್ದೀರಾ. ಇನ್ನು 2 ವರ್ಷದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಿದ್ದೆಲ್ಲ ಗ್ಯಾರಂಟಿಗಳಿಗೆ ಅನುದಾನ ಕೊಟ್ಟಿದ್ದೇ ಹೊರತು ಕ್ಷೇತ್ರದ ಅನುದಾನ ಎಲ್ಲೂ ಕೊಡಲಿಲ್ಲ. ಸಾಲ ಮಾಡ್ತಿದ್ದಾರೆ. ಬೋರ್ಡ್ಗಳಲ್ಲಿ ಸಾಲ ಮಾಡಿ ದುಡ್ಡು ತಂದು ಇವತ್ತು ಅಭಿವೃದ್ಧಿ ಮಾಡುವಂಥ ಪರಿಸ್ಥಿತಿ. ಸರ್ಕಾರದಿಂದ ಅನುದಾನ ಇಲ್ಲ. ಸಾಲ ಯಾವತ್ತೂ ನಮ್ಮ ತಲೆ ಮೇಲೆ ಹೊರೇನೇ ಹೊರತು ಅದು ಡೆವಲಪ್ಮೆಂಟ್ ಅಂತ ಅನಿಸೋದಿಲ್ಲ. ಜನ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಈಗಾಗಲೇ ಮೊನ್ನೆ ನಡೆದಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಜನ ಪಾಠ ಕಲಿಸಿದ್ದಾರೆ. ಸೊ ಗ್ಯಾರಂಟಿಗಳು ಇಲ್ಲಿ ನಡೆಯಲ್ಲ, ಇಲ್ಲೇನಿದ್ರು ಅಭಿವೃದ್ಧಿ ನರೇಂದ್ರ ಮೋದಿ ಅಂತ. ಬರುವಂಥ ಚುನಾವಣೆಯಲ್ಲಿ ಕೂಡ ಇದೇ ರಿಪೀಟ್ ಆಗುತ್ತೆ. ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನೀವೆಲ್ಲ ನೋಡ್ಬೋದು, ಬಾರ್ಡ್ರಿಗೆ ಹೋದಾಗ ನಾವು ಆಂಧ್ರ ಟಚ್ ಆಗ್ತಿದ್ದಂಗೆ ನಮ್ಗೆ ಒಳ್ಳೆ ರೋಡ್ ಕಾಣಿಸುತ್ತೆ. ಸಮಸ್ಯೆ ಏನಾದರೆ ನಮ್ಮ ಕರ್ನಾಟಕ ಎಂಟ್ರಾದಾಗಲೇ ನಮ್ಮ ಸಮಸ್ಯೆ. ನೀವು ಯಾವುದೇ ರೋಡ್ ತೊಗೊಳ್ಳಿ, ಕನ್ನಂನಳ್ಳಿ ರೋಡ್ ತೊಗೊಳ್ಳಿ, ಈ ಕಡೆ ಪಾತ್ರನಗೋಳ ಕಡೆ ರೋಡ್ ತೊಗೊಳ್ಳಿ, ಎಲ್ಲ ಕಡೆ ಈಗ ರಸ್ತೆಗಳಿಲ್ಲ. ಬಂಗಾರಪೇಟೆ ನಗರದಲ್ಲೇ ರಸ್ತೆಗಳಿಲ್ಲ. ಈಗ ನೀವು ಬಂಗಾರಪೇಟೆ ನಗರದಲ್ಲಿ ನೋಡಿ, ಆ ಬೂದಿಕೋಟೆ ರಸ್ತೆಯಲ್ಲಿ ಬೂದಿಕೋಟೆ ಹೋಗೋದಕ್ಕಾಗೋದೇ ಇಲ್ಲ. ಒಂದು ಸರಿ ಜಾಮ್ ಆದರೆ ಅರ್ಧ ಗಂಟೆ ಆಗುತ್ತೆ. ಸೊ ಇವತ್ತು ಮಾಡ್ತೀವಿ, ಇವತ್ತು ಅನುದಾನ ಬರುತ್ತೆ, ನಾಳೆ ಅನುದಾನ ಬರುತ್ತೆ ಅಂತ ಭರವಸೆಗಳಷ್ಟೇ ಆಗ್ತಿದೆ ಹೊರತು ಯಾವುದೇ ಗ್ರಾಂಟ್ ಆಗ್ತಾಯಿಲ್ಲ, ಯಾವುದೂ ಕೆಲಸ ಆಗ್ತಾಯಿಲ್ಲ ಸರ್. ಇಷ್ಟೆಲ್ಲ ಕಷ್ಟಪಡೋದು ನಾವು ಟಿಕೆಟ್ ತೊಗೋಬೇಕಂತ. ಯಾರೂ ಟೈಮ್ ವೇಸ್ಟ್ ಮಾಡಿಕೊಂಡು ಸಂಘಟನೆಗೆ ಹೋಗೋದಿಲ್ಲ. ನಾನಂತೂ ಇಲ್ಲ. ನಾನು ಪಕ್ಷದಲ್ಲಿ ಇವತ್ತು ಕಷ್ಟಪಡ್ತಾಯಿದ್ದೀನಿ. 20 ವರ್ಷದಿಂದ ನಾನು ಪಕ್ಷ ಕಟ್ಟಿದ್ದೀನಿ. 24 ವರ್ಷದಿಂದ ಖಂಡಿತವಾಗ್ಲೂ ಹೈಕಮಾಂಡ್ ನನ್ನ ಕೈ ಬಿಡಲ್ಲ ಅಂತ ಭರವಸೆ ಇದೆ ಸರ್. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.